ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಅನ್ನೋ ಸುದ್ದಿ ಕೇಳ್ತಾ ಇದೆ. ಈ ಹಕ್ಕಿ ಜ್ವರದ ಆತಂಕ ಈಗ ಬೆಂಗಳೂರಿಗೂ ಒಕ್ಕರಿಸಿಕೊಂಡಿದ್ಯಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಅದಕ್ಕೆ ಕಾರಣ ಆಗಿರೋದು ಬೆಂಗಳೂರಿನ ಒಂದು ಭಾಗದಲ್ಲಿ ಕಂಡು ಬಂದಿರುವಂಥ ಒಂದು ದೃಶ್ಯ. ಏನು ದೃಶ್ಯ, ಯಾವ ಭಾಗದಲ್ಲಿ ಎಲ್ಲವನ್ನ ಸವಿಸ್ತಾರವಾಗಿ ಹೇಳ್ತೀವಿ. ಮಹಾಲಕ್ಷ್ಮಿ ಲೇಔಟ್ ಭಾಗದಲ್ಲಿ ಸ್ವಲ್ಪ ಟೆನ್ಷನ್ ಮನೆ ಮಾಡಿದೆ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಕಾಗೆಯೊಂದು ಪರದಾಡಿದೆ. ಮುಂದೆ ಹೋಗೋದಕ್ಕೂ ಆಗ್ತಿಲ್ಲ, ಕೂತ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಹಕ್ಕಿ ಜ್ವರದಿಂದಲೇ ಬಳಲಿ ಬೆಂಡಾಗ್ಬಿಟ್ಟಿದೆಯಾ ಈ ಕಾಗೆ ಅನ್ನೋ ಪ್ರಶ್ನೆ ಇದೆ. ಆರೋಗ್ಯ ಇಲಾಖೆ ಸಿಬ್ಬಂದಿಗೂ ಕೂಡ ಈ ಪ್ರಕರಣ ಟೆನ್ಷನ್ ತಂದಿದೆ. ಹಾಗಾಗಿ ರಾಜ್ಯ ರಾಜಧಾನಿಯಲ್ಲೂ ನೀವು ಅಲರ್ಟ್ ಆಗಿ ಇರಬೇಕಾಗಿರುವ ಅವಶ್ಯಕತೆ ಕಾಣ್ತಾ ಇದೆ. ಬೆಂಗಳೂರಲ್ಲೂ ಹಕ್ಕಿ ಜ್ವರ ಒಕ್ಕರಿಸ್ಕೊಳ್ತು ಮಾರಕ ಅದು ಇದು ಅಂತಲ್ಲ. ಬೆಂಗಳೂರಿನಲ್ಲಿ ಒಂದು ದೃಶ್ಯ, ಈ ದೃಶ್ಯ ಏನಿದೆ, ಈ ಕಾಗೆ ದೃಶ್ಯ ಏನಿದೆ, ಇದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕಂಡು ಬಂದಿರುವಂಥ ದೃಶ್ಯ. ಯಾಕಿದನ್ನು ನಾವು ಹಕ್ಕಿ ಜ್ವರನ ಪ್ರಶ್ನೆ ಆತಂಕ ಅಂತ ಕೇಳ್ತಾ ಇದ್ದೀವಿ ಅಂದರೆ, ಸಾಮಾನ್ಯವಾಗಿ ಹಕ್ಕಿ ಜ್ವರ ಕಾಣಿಸ್ಕೊಳ್ಳೋದು ಹೀಗೇನೆ. ಒಂದು ಕಾಗೆನೋ ಬೇರೆ ಯಾವುದೋ ಪಕ್ಷಿ ಅಲ್ಲೊಂದು ಆಹಾರ ಬಿದ್ದಿರುತ್ತೋ ಅಥವಾ ಒಂದು ಸತ್ತು ಬಿದ್ದಿರುವಂತಹ ಪಕ್ಷಿಯನ್ನೇ ಹೋಗಿ ತಿಂದು ಬಿಡುತ್ತೆ. ಅಲ್ಲಿರುವಂಥ ವೈರಸ್ ಈ ಪಕ್ಷಿಗೆ ಬರಬಹುದು. ಕಾಗೆ ಹಕ್ಕಿಗಳು ಎಲ್ಲಿಂದ ಎಲ್ಲಿಗೆ ಹಾರಾಡ್ಕೊಂಡಿರ್ತವೆ. ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥ ಪಕ್ಷಿಗಳಿದ್ರೆ ಅವುಗಳಲ್ಲಿ ಹಕ್ಕಿ ಜ್ವರ ಇರುತ್ತೆ ಅಂತ ತಜ್ಞರು ಹೇಳಿರುವಂಥ ಸಲಹೆ. ಹಾಗಾಗಿ ಈ ದೃಶ್ಯ ಬೆಂಗಳೂರಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಬೆಂಗಳೂರಿಗೂ ಏನಾದರೂ ಹಕ್ಕಿ ಜ್ವರ ಒಕ್ಕರಿಸ್ಕೊಂಡು ಬಿಡ್ತಾ ಅನ್ನೋ ಒಂದು ಪ್ರಶ್ನೆ ಅಂತೂ ಸಹಜವಾಗೇ ಇದೆ. ಸದ್ಯಕ್ಕೆ ಈವರೆಗೆ ಬೆಂಗಳೂರಿನಲ್ಲಿ ಅಂದರೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಈ 2 ಭಾಗದಲ್ಲಿ ಈವರೆಗೆ ಹಕ್ಕಿ ಜ್ವರ ಪ್ರಕರಣಗಳು ವಿತ್ ನಂಬರ್ ವರದಿ ಆಗಿಲ್ಲ. ಅಥವಾ ಇಲ್ಲಿ ಇಂಥ ಜಾಗದಲ್ಲಿ ಆಗಿದೆ, ಇಂಥ ಜಾಗದಲ್ಲಿ ಹಕ್ಕಿ ಜ್ವರ ಕಂಡು ಬಂದಿದೆ ಅಂತ ವರದಿ ಆಗಿಲ್ಲ. ಬಟ್ ಈ ದೃಶ್ಯ ಸ್ವಲ್ಪ ಆತಂಕಕ್ಕೆ ಕಾರಣ ಆಗಿದೆ. ಯಾಕೆ ಆತಂಕ ಅಂತಂದರೆ, ಕಾಗೆಗೆ ಹಕ್ಕಿ ಜ್ವರ ಬಂದರೆ ನಮಗೇನು, ನಾವು ತಿನ್ನೋ ಚಿಕನ್ ಅಲ್ವಾ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಅಂದರೆ ಕಾಗೆಗೆ ಬಂದಿರುವಂಥ ಹಕ್ಕಿ ಜ್ವರ ಮುಂದೆ ಅದು ಬೇರೆ ಬೇರೆ ರೀತಿಯಲ್ಲಿ ಸ್ಪ್ರೆಡ್ ಆಗಬಹುದು. ಕಾಗೆ ಬೇರೆ ಕಡೆ ಎಲ್ಲ ಹೋಗಿ ತಿನ್ನುವಂಥ ಆಹಾರದಲ್ಲೋ ಮತ್ತೊಂದು ಮಗದೊಂದರ ಮುಖಾಂತರ ಸ್ಪ್ರೆಡ್ ಆದರೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಬಾಧಿಸುತ್ತೆ. ಸುಷ್ಮಿತಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಬೆಂಗಳೂರು ಅವ್ರಿಗೆ ಸುದ್ದಿ ನೋಡಿದಾಗ ಅಯ್ಯೋ ಬೆಂಗಳೂರಿಗೆ ಬಂದ್ಬಿಡುತ್ತಾ ಈ ಹಕ್ಕಿ ಜ್ವರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಏನು ಹಕ್ಕಿ ಜ್ವರದ ಸೂಚನೆ, ಅಲರ್ಟು ಬೆಂಗಳೂರಿನಲ್ಲಿ ಯಾಕೆ, ಏನು ದೃಶ್ಯ ಇದು, ಎಲ್ಲಿ ಕಾಣಿಸ್ಕೊಂಡಿರೋದು? ಎಸ್ಪರಣುತ್ ರಾಜ್ಯಾದ್ಯಂತ ಈಗ ಸುದ್ದಿ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಹಕ್ಕಿ ಜ್ವರದ ಕಾಯಿಲೆ ಎಲ್ಲ ಕಡೆನೂ ಕೂಡ ಶುರುವಾಗಿದೆ ಅಂತ ಹೇಳಿ. ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಒಂದು ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಾ ಇತ್ತು. ಸದ್ಯ ನಿನ್ನೆ ನಡೆದಂತಹ ಒಂದು ಘಟನೆಯು ಕೂಡ ಬೆಂಗಳೂರಿಗೂ ಕೂಡ ಈ ಒಂದು ಹಕ್ಕಿ ಜ್ವರ ಒಕ್ಕರಿಸ್ತಾ ಅನ್ನೋಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಸದ್ಯ ನಾನಿವಾಗ ಆ ಒಂದು ಕಾಗೆ ಇದ್ದಂತಹ ಸ್ಥಳದಲ್ಲಿದ್ದೀನಿ. ಮಹಾಲಕ್ಷ್ಮಿ ಲೇಔಟ್ನ 15ನೇ ಕ್ರಾಸ್ನಲ್ಲಿ ನಾನು ಇವಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಈ ಒಂದು ಏರಿಯಾದಲ್ಲಿ, ಅಂದರೆ ಈ ಒಂದು ರಸ್ತೆಯಲ್ಲಿ ಆ ಒಂದು ಕಾಗೆ ಅಂದರೆ ಸಂಜೆ 4 ಗಂಟೆ ಸುಮಾರಿಗೆ ಬಳಲಿ ಬೆಂಡಾಗಿ ಒಂದು ಕಡೆ ನಿಂತಿತ್ತು. ಅಂತಂದರೆ ಸಾಮಾನ್ಯವಾಗಿ ಹಕ್ಕಿ ಜ್ವರ ಅಂತ ಹೇಳೋದು ಫಸ್ಟು ಹಕ್ಕಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರ ಮಲ ಅಥವಾ ಇನ್ಯಾವುದಾದ್ರು ವಸ್ತುವನ್ನು ಹಕ್ಕಿಯನ್ನು ಮುಟ್ಟೋದ್ರಿಂದ ಜನರಿಗೂ ಕೂಡ ಆ ಒಂದು ಹಕ್ಕಿ ಜ್ವರ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ. ಸದ್ಯ ನೀವೇನು ಈ ಒಂದು ಮನೆ ಮುಂಭಾಗ ನೋಡ್ತಾ ಇದ್ದೀರಾ, ಈ ಒಂದು ಮನೆ ಮುಂಭಾಗದಲ್ಲೇ ಕಾಗೆ ಸರಿಸುಮಾರು ಒಂದು 30 ಸೆಕೆಂಡ್ಗಳ ಕಾಲ ಅಲ್ಲೇ ನಿಂತಿತ್ತು. ಅಂದರೆ ಅದಕ್ಕೆ ಒಂದು ಕಡೆ ಓಡಾಡಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಹಾರಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಒಂದು ಕಡೆ ಬಿಸಿಲಿನ ಪ್ರಮಾಣವೂ ಕೂಡ ಹೆಚ್ಚಾಗಿರೋದ್ರಿಂದ ಏನಾದರೂ ಬಿಸಿಲಿನ ಪ್ರಮಾಣಕ್ಕೆ ಅದು ಸುಸ್ತಾಗಿ ನಿಂತಿತ್ತು ಅನ್ನೋದು ಕೂಡ ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಹಕ್ಕಿ ಜ್ವರ ಕಾಣಿಸ್ಕೊಳ್ತಾ ಅನ್ನೋದು ಕೂಡ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಏರಿಯಾ ಏನಿದೆ ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಆತಂಕ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಹಕ್ಕಿ ಜ್ವರ ಮನುಷ್ಯರಿಗೂ ಕೂಡ ಹರಡುವಂತಹ ಚಾನ್ಸಸ್ ಇರೋದ್ರಿಂದ, ಅಂದರೆ ಕೇವಲ ಅದು ಕೋಳಿಗಳಲ್ಲಿ, ಅಂದರೆ ಸಾಮಾನ್ಯವಾಗಿ ಚಿಕನ್ ಎಲ್ಲರೂ ಕೂಡ ಸೇವನೆ ಮಾಡ್ತಾರೆ. ಅಂದರೆ ಚಿಕನ್ ತಿನ್ನೋದ್ರಿಂದ ನಮಗೆ ಹಕ್ಕಿ ಜ್ವರ ಬರುತ್ತೆ ಅನ್ನೋದು ಕೆಲವೊಂದಿಷ್ಟು ಜನರಲ್ಲಿ ಪ್ರಶ್ನೆ. ಆದರೂ ಕೂಡ ಹಕ್ಕಿ ಜ್ವರ ಎಲ್ಲ ಹಕ್ಕಿಗಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಆ ಒಂದು ವೇಳೆ ಮನೆಯಲ್ಲಿ ಸಾಕಿರುವಂತಹ ಹಕ್ಕಿಗೂ ಕೂಡ ಆ ಒಂದು ಹಕ್ಕಿ ಜ್ವರ ಕಾಣಿಸ್ಕೊಂಡ್ರೆ ಅದು ಜನರಿಗೂ ಕೂಡ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಈಗ ಸದ್ಯ ಬೆಂಗಳೂರಲ್ಲಿ ಹಕ್ಕಿ ಜ್ವರ ಬಂತು ಅಂತ ಏನಿಲ್ಲ, ಆದರೆ ಆ ಒಂದು ಕಾಗೆಯ ವಿಡಿಯೋವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಆತಂಕಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಆದಷ್ಟು ಜನರು ಇದ್ರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಅಂದರೆ ಯಾವುದೇ ರೀತಿ ಹಕ್ಕಿಗಳ ಸಂಪರ್ಕದಿಂದ ಸ್ವಲ್ಪ ದೂರ ಇರೋದು ಉತ್ತಮ ಅಂತಲೇ ಹೇಳ್ಬೋದು. ಪ್ರಣೋದ್, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ. ಸೊ ಒಟ್ನಲ್ಲಿ ಬೆಂಗಳೂರಿನಲ್ಲಿ ಈ ಹಕ್ಕಿ ಅಂದರೆ ಕಾಗೆ ಕಾಣಿಸ್ಕೊಂಡಿರೋದು ಅಲ್ಲಿನ ಒಂದಿಷ್ಟು ಜನರಿಗೆ ಸ್ವಲ್ಪ ಆತಂಕಕ್ಕೆ ಕಾರಣ ಆಗಿದೆ. ಬಟ್ ಬಂದೇ ಬಿಡ್ತು ಅಥವಾ ತಲೆ ಕೆಡಿಸ್ಕೊಳ್ಳೇಬೇಕು ಇವತ್ತಿಂದಲೇ ಏನಾದರೂ ಮಾಡಬೇಕು ಅಂತಲ್ಲ. ನಮ್ಮ ಜಾಗ್ರತೆಯಲ್ಲಿ ನಾವಿದ್ದರೆ ತುಂಬ ಒಳ್ಳೆಯದು. ಅದು ನಮಗೆ ಆ ರೋಗವೋ ಆ ಕಾಯಿಲೆನೋ ಬರದೇ ಇರೋ ಹಾಗೆ ತಡೆಗಟ್ಟುತ್ತೆ.